ಮಾಡೆಲ್ನನ್ನ ಕತ್ತು ಸಿಳಿ ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ಸಂಗೀತ ಉದ್ಯಮದ ಮಾಡೆಲ್ ರಣಭೀಕರವಾಗಿ ಹತ್ಯೆಯಾಗಿದ್ದಾರೆ. ಕತ್ತು ಸೀಳಿದ ಸ್ಥಿತಿಯಲ್ಲಿ ಶೀತಲ್ ಮೃತದೇಹ ಪತ್ತೆಯಾಗಿದೆ. ಹರಿಯಾಣ ಮೂಲದ ಮಾಡೆಲ್ ಶೀತಲ್ ಸೋನಿಪತ್ನ ಕಾಲುವೆಯಲ್ಲಿ ಮೃತದೇಹ ಪತ್ತೆಯಾಗಿದೆ. ಮರಣೋತ್ತರ ಪರೀಕ್ಷೆಗೆ ಮೃತದೇಹವನ್ನ ಕೂಡ ರವಾನೆ ಮಾಡಲಾಗಿದೆ. ಯಾಕಾಗಿ ಕೊಲೆ ಆಯಿತು ಅನ್ನೋದು ಒಂದ್ ಕಡೆ ಪ್ರಶ್ನೆ ಆಗಿರುವಂಥದ್ದು. ನೋಡಿ, ಇತ್ತೀಚಿನ ದಿನಗಳಲ್ಲಿ ಸಾವು ನೋವುಗಳ ಸುದ್ದಿಗಳು ಕೂಡ ಅತಿ ಹೆಚ್ಚಾಗಿ ದಾಖಲಾಗ್ತಾ ಇದೆ. ಒಂದ್ ಕಡೆ ಅತ್ಯಾಚಾರ ಪ್ರಕರಣಗಳು, ದುಡ್ಡು, ಮೋಸ, ವಂಚನೆ, ಪ್ರೇಮ, ಲವ್ ಫೇಲ್ಯೂರ್, ಅಕ್ರಮ ಸಂಬಂಧ, ಹೀಗೆ ಹಲವಾರು ಕಲಹಗಳು ಕೂಡ ಕೊಲೆಯಲ್ಲಿ ಅಂತ್ಯ ಆಗ್ತಾ ಇರುವಂತಹ ಪ್ರಕರಣಗಳು ಕೂಡ ಇತ್ತೀಚೆಗೆ ದಾಖಲಾಗ್ತಾ ಇದೆ. ಇದೀಗ ಸೋನಿಪತ್ನ ಹತ್ಯೆ ಮಾಡಲಾಗಿದೆ. ಆಕೆಯ ಮೃತದೇಹ ಇದೀಗ ಪತ್ತೆಯಾಗಿದೆ. ಮರಣೋತ್ತರ ಪರೀಕ್ಷೆಗೆ ಮೃತದೇಹವನ್ನ ಕೂಡ ರವಾನೆ ಮಾಡಲಾಗಿದೆ. ಕತ್ತು ಸೀಳಿ ಖ್ಯಾತ ರೂಪದರ್ಶಿಯ ಕೊಲೆ ಆಗಿರುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಏಕೆಯೇ ಕೊಲೆಯಾಗಿರುವಂತಹ ಶೀತಲ್, ಮಾಡೆಲ್ ಶೀತಲ್ ಸೋನಿಪತ್ನ ಕಾಲುವೆಯೊಂದರಲ್ಲಿ ತನ್ನ ನಿವಾಸದಲ್ಲಿ ಹರಿಯಾಣ ಮೂಲದ ಮಾಡೆಲ್ ಕತ್ತು ಸೀಳಿ ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಮೃತಳನ್ನ ಇದೀಗ ಶೀತಲ್ ಅಂತ ಹೇಳಿ ಗುರುತಿಸಲಾಗಿದೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಏಕೆಯೇ ಶೀತಲ್ ಸಂಗೀತ ಉದ್ಯಮದ ಮಾಡೆಲ್ ರಣಭೀಕರವಾಗಿ ಹತ್ಯೆಯಾಗಿದ್ದಾರೆ. ಯಾವ ಕಾರಣಕ್ಕೆ ಹತ್ಯೆ ಆಯಿತು, ಹೇಗೆ ಹತ್ಯೆ ಆಯಿತು, ಎಲ್ಲಿ ಹೋಗಿದ್ರು, ಹೊರಗಡೆ ಎಲ್ಲಾದ್ರೂ ಹೋಗಿದ್ರಾ, ಫ್ರೆಂಡ್ಸ್ ಜೊತೆ ಏನಾದರೂ ಹೊರಗಡೆ ಹೋಗಿದ್ರಾ, ಅಥವಾ ಪ್ರೇಮ ವೈಫಲ್ಯವ, ಜಗಳ ಆಗಿ ಈ ರೀತಿಯಾಗಿ ಕೊಲೆಯಲ್ಲಿ ಅಂತ್ಯವಾಗಿದೆಯಾ, ಹೀಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಜಿಟಲ್ ಎಡಿಟರ್ ದಿಲೀಪ್ ಫೋನು ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಮಾಡೆಲ್ನನ್ನ ಭೀಕರವಾಗಿ ಕತ್ತು ಸೀಳಿ ಹತ್ಯೆ ಮಾಡಲಾಗಿದೆ. ಯಾವ ಕಾರಣಕ್ಕೆ ಹತ್ಯೆ ಮಾಡಲಾಗಿದೆ, ಪ್ರಾಥಮಿಕ ತನಿಖೆ ಏನ್ ಹೇಳ್ತಾ ಇದೆ, ಮತ್ತೆ ಯಾವತ್ತು ಈ ಕೊಲೆ ಆಗಿರೋದು ಅಂತ ಹೇಳಿ. ಇದು ರಮ್ಯಾ, ಇದೀಗ ತಾನೇ ಬರ್ತಿರುವಂತಹ ಇದೊಂದು ಬ್ರೇಕಿಂಗ್ ನ್ಯೂಸ್. ಇದು ಜೂನ್ 14ನೇ ತಾರೀಕು ಇವರು ಕೊನೆಯ ಬಾರಿಗೆ ಕಂಡು ಬಂದಿದ್ರು. ಇವ್ರದೊಂದು ಇವೆಂಟ್ ಇತ್ತು, ಒಂದು ಶೂಟಿಂಗ್ ಇತ್ತು, ಒಂದು ಆಹಾರ್ ಅಂತ ಒಂದು ಗ್ರಾಮ, ಆ ಗ್ರಾಮದ ಬಳಿ ಹೋಗಿದ್ರು. ಆ ನಂತರ ಇವರು ಎಲ್ಲಿ ಹೋಗಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಾಗಿರ್ಲಿಲ್ಲ. ಈ ಸಂಬಂಧ ಸ್ಥಳೀಯ ಪೊಲೀಸ್ ಸ್ಟೇಷನ್ ನಲ್ಲಿ ದೂರು ದಾಖಲಾಗಿತ್ತು. ಹರಿಯಾಣದ ಮ್ಯೂಸಿಕ್ ಇಂಡಸ್ಟ್ರಿ ಏನಿದೆ ಅದರಲ್ಲಿ ಈಕೆ ಗಾಯಕಿ ಕೂಡ ಆಗಿದ್ರು, ಜೊತೆಗೆ ರೂಪದರ್ಶಿಯಾಗಿ ಕೂಡ ಕೆಲಸ ಮಾಡ್ತಿದ್ರು. ಶೀತಲ್ ಅನ್ನೋ ಈ ರೂಪದರ್ಶಿಯ ಒಂದು ಶವ ಏನಿದೆ ಅದು ಒಂದು ಕಾಲುವೆನಲ್ಲಿ ಸಿಕ್ಕಿರೋದು ಸೋನಿಪತ್ನಲ್ಲಿ. ಆಕೆಯ ಒಂದು ಮೃತದೇಹದ ಪರೀಕ್ಷೆ ವೇಳೆ ಆಕೆಯ ಕತ್ತನ್ನ ಸೀಳಿ ಕೊಲೆ ಮಾಡಲಾಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಈಕೆಯನ್ನ ಯಾರು ಕೊಲೆ ಮಾಡಿದ್ಲು, ಏನ್ ಕತೆ ಅಂತ ಹೇಳ್ಬಿಟ್ಟು ಇವಾಗೊಂದು ಪ್ರಾಥಮಿಕ ತನಿಖೆ ಶುರುವಾಗಿದೆ. ಜೊತೆಗೆ ಇದೇ ರೀತಿಯಾದಂತ ಒಂದು ಘಟನೆ ಕಳೆದ ವಾರವಷ್ಟೇ ನಡೆದಿತ್ತು. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಕಮಲ್ ಕೌರ್ ಅನ್ನೋರ್ದು ಒಂದು ಮೃತದೇಹ ಕೂಡ ಕಾರಲ್ಲಿ ಪತ್ತೆಯಾಗಿತ್ತು. ಅವರದ್ದು ಕೂಡ ಇದೇ ರೀತಿಯಾದಂತ ಒಂದು ಕೊಲೆ ಆಗಿತ್ತು. ಹಾಗಾಗಿ ಈ ಎರಡು ಪ್ರಕರಣಗಳಿಗೆ ಏನಾದ್ರು ಲಿಂಕ್ ಇದೆಯಾ ಅಂತ ಹೇಳ್ಬಿಟ್ಟು ಈಗ ತನಿಖೆ ನಡೀತಾ ಇದೆ. ಸದ್ಯ ಶೀತಲ್ ಅವರ ಮೃತದೇಹವನ್ನ ಈಗ ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡಲಾಗಿದೆ. ಮತ್ತೆ ಅವರ ಸಂಬಂಧಿಕರಿಗೂ ಕೂಡ ಈ ಬಗ್ಗೆ ಮಾಹಿತಿನ ಕೊಡಲಾಗಿದೆ. ಅವರು ತಮ್ಮ ಅಕ್ಕ ನೇಹಾ ಅನ್ನೋರ್ ಜೊತೆ ಪಾಣಿಪತ್ ಅಲ್ಲಿ ಜೀವನ ಮಾಡ್ತಿದ್ರು ಅಂತ ತಿಳಿದು ಬಂದಿದೆ. ಹೀಗಾಗಿ ಅವ್ರ ಕುಟುಂಬಸ್ಥರು ಕೂಡ ಈ ಒಂದು ಮಾಹಿತಿ ಸಿಕ್ಕಿದೆ. ಮತ್ತೆ ಈ ಕಳೆದ ಒಂದು ವಾರದ ಹಿಂದೆ ನಡೆದಿರುವಂತಹ ಘಟನೆ ಮತ್ತೆ ಈ ಘಟನೆಗೆ ಒಂದು ಸಾಮ್ಯತೆ ಇರೋ ಹಿನ್ನೆಲೆಯಲ್ಲಿ ಏನಾದ್ರೂ ಎರಡು ಪ್ರಕರಣಗಳ ನಂಟಿದೆಯಾ ಅಂತಾನೂ ಪೊಲೀಸ್ನವರು ತನಿಖೆ ನಡೆಸ್ತಾ ಇದ್ದಾರೆ. ರಮ್ಯಾ. ರೈಟ್ ದಿಲೀಪ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.